ಆಗ್ತಾ ಇಲ್ಲ ಪದ್ಮ. ಅಕ್ಕ ಸಮಾಧಾನ ಮಾಡ್ಕೋ ಅಕ್ಕ. ನೋವು ಆಗ್ತಾ ಇದೆ. ನಿಮ್ಮ ಭಾವ ಸೂಲ್ಗಿತ್ತಿನ ಕರ್ಕೊಂಡು ಬಂದ್ರ? ಅಕ್ಕ ಸಮಾಧಾನ ಮಾಡ್ಕೋ ಅಕ್ಕ. ಭಾವ ಇಲ್ಲೇ ಪಕ್ಕದೂರಿಂದ ಸೋಲ್ಗಿತ್ತಿನ ಕರ್ಕೊಂಡು ಬರ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ. ಆಗ್ತಾ ಇಲ್ಲ. ಈ ಸಲ ನಂಗೆ ಹುಟ್ಟೋ ಮಗುನ ಆ ಬ್ರಹ್ಮ ರಾಕ್ಷಸ ಏನೂ ಮಾಡಲ್ಲ ಅಲ್ವಾ? ಇಲ್ಲ ಅಕ್ಕ, ಧೈರ್ಯ ತನ್ಕೋ. ಆ ದೇವ್ರಿದ್ದಾನೆ. ಆ ದೇವ್ರು ಎಲ್ಲಿದ್ದಾನೆ ಪದ್ಮ? ಅವನು ಏನು ಮಾಡ್ತಾನೋ ನಮ್ಮನ್ನಂತೂ ಮಾತ್ರ ಕಣ್ಣು ಎತ್ತು ಕೂಡ ನೋಡ್ತಾ ಇಲ್ಲ ಪದ್ಮ. ನನ್ನ ಹೆರಿಗೆ ನೋವಿಗಿಂತ ಆ ರಾಕ್ಷಸನ ಹೆದರಿಕೆನೆ ನನಗೆ ಹೆಚ್ಚಾಗಿದೆ ಪದ್ಮ. ಹೋದ್ಸಲ ಅದ್ ಘಟನೆನೆ ನನ್ನ ಕಣ್ಣೆದುರುಗಡೆ ಇನ್ನೂ ಕಟ್ಟದಾಗಿದೆ. ಈ ಸರಿ ಆಗಲ್ಲ, ಏನೂ ಆಗಲ್ಲ ಅಕ್ಕ. ನೀನು ಧೈರ್ಯವಾಗಿರೋ. ಭಾವ ಬಂದ್ಬಿಡ್ತಾರೆ. ಎಷ್ಟೊಂದು ಜನ ಜ್ಯೋತಿಷ್ರನ್ನ ಪಂಡಿತರನ್ನ ಕೇಳಿದ್ದಾಯ್ತು, ನಂಗೆ ಈ ರೀತಿ ಯಾಕೆ ಆಗ್ತಿದೆ ಅಂತ. ಯಾರೂ ಹೇಳ್ತಾ ಇಲ್ಲ. ದಿಕ್ಕು ಕಾಣದ ಹಾಗಾಗಿದೆ ನಮ್ಮ ಪರಿಸ್ಥಿತಿ. ಅಯ್ಯೋ ನೋವು ಆಗ್ತಾ ಇಲ್ಲ ಅಮ್ಮ. ಆಗ್ತಾ ಇಲ್ಲ ಪದ್ಮ. ಅಮ್ಮ ತುಂಬಾ ನೋವುತ್ತಿದೆ ಅಮ್ಮ. ಸಮಾಧಾನ ಮಾಡ್ಕೊ ಅಮ್ಮ, ಸಮಾಧಾನ ಮಾಡ್ಕೊ. ಅಮ್ಮ ನೋವು ತಡ್ಕೊಳಕ್ಕಾಗ್ತಿಲ್ಲ. ನೋಡಮ್ಮ, ನಿನಗೇನು ಬೇಕೋ ಕೇಳು, ನಾನು ಕೊಡ್ತೀನಿ. ಆದರೆ ನನ್ನ ಹೆಂಡತಿಗೆ ಬೆಣ್ಣೆಲಿ ಕೂದಲು ತೆಗೆದಾಗೆ ಹೆರಿಗೆ ಮಾಡಿಸ್ಬಿಡು. ಅಯ್ಯ, ನಾನು ದುಡ್ಡಿಗೋಸ್ಕರ ಹೆರಿಗೆ ಮಾಡಿಸಲ್ಲ. ಒಂದು ಜೀವನ ಭೂಮಿಗೆ ತರೋ ಪುಣ್ಯದ ಕೆಲಸ ಮಾಡ್ತಿದ್ದೀನಿ. ಅಮ್ಮ ಅಮ್ಮ ಆಗ್ತಾ ಇಲ್ಲ ನೋವು. ನರಳಬೇಡ ಅಮ್ಮ, ನರಳಬೇಡ. ನಿನ್ನ ನೋವು ಕಣ್ಮುಚ್ಚಿ ಬಿಡೋಷ್ಟರಲ್ಲಿ ಮಾಯ ಮಾಡಿಬಿಡ್ತೀನಿ. ತಡ್ಕೊಳಕ್ಕಾಗ್ತಿಲ್ಲ ಅಮ್ಮ. ನೀವು ಸ್ವಲ್ಪ ಹೊರಗಡೆ ಇರಿ. ಆಗ್ತಿಲ್ಲ, ತಡ್ಕೊಳಕ್ಕಾಗ್ತಿಲ್ಲ ಸುಲ್ಗಿತ್ತಿ. ತಡ್ಕೋಬೇಕು ಕಣವ್ವ, ತಡ್ಕೋಬೇಕು. ತಡ್ಕೊಳಕ್ಕಾಗ್ತಿಲ್ಲ. ಹೆಣ್ಣಾಗಿ ಹುಟ್ಟಿದ್ಮೇಲೆ ನೋವು ತಡ್ಕೊಳ್ಳೇಬೇಕು. ಈಗ ನೋವು ಅನುಭವಿಸಿದ್ರೆ ಮುಂದೆ ಆನಂದದಿಂದ ಜೋಗುಳ ಆಡ್ಬೋದು. ಹಾಗೋಯ್ತಮ್ಮ, ಸ್ವಲ್ಪ ಸಮಾಧಾನ ಮಾಡ್ಕೊ. ಕೃಷ್ಣ, ವಾಸುದೇವ, ನಿನ್ನನ್ನೇ ನಂಬಿದ್ದೀನಿ ತಂದೆ. ನನ್ನ ಹೆಂಡತಿ ಮಗುಗೆ ಏನೂ ತೊಂದರೆ ಆಗ್ದಾರ ಹಾಗೆ ನೀನೇ ಕಾಪಾಡಬೇಕಪ್ಪ, ನೀನೇ ಕಾಪಾಡಬೇಕು. ಆಯ್ತಾಯ್ತು, ಇನ್ನೇನು ಆಗೋಗುತ್ತೆ. ಭಾವ ಭಾವ, ಅಕ್ಕನಿಗೆ ಹೆಣ್ಮಗು ಆಗಿದೆ. ದೇವ್ರೆ, ಹೆಣ್ಣಾಗ್ಲಿ ಗಂಡಾಗ್ಲಿ ಮಗು ಆರೋಗ್ಯವಾಗಿದ್ರೆ ಅಷ್ಟೇ ಸಾಕು. ಮಗು ತುಂಬಾ ಮುದ್ದಾಗಿದೆ ಭಾವ.